आप देख रहे हैं KGN प्राइम न्यूज। ದಾವಣಗೆರೆಯಲ್ಲಿ ಸಮಗ್ರ ಕರ್ನಾಟಕ ರಕ್ಷಣಾ ವೇದಿಕೆಯ 3ನೇ ವರ್ಷದ ಕನ್ನಡ ಹಬ್ಬ ಹಾಗೂ 69ನೇ ಕನ್ನಡ ರಾಜ್ಯೋತ್ಸವದ ಕಾರ್ಯಕ್ರಮವನ್ನು ಜನಪ್ರಿಯ ಶಾಸಕರಾದ KS ಬಸವಂತಪ್ಪನವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಕುರಿತು ಮಾತನಾಡಿದರು. ಈ ಸಂದರ್ಭದಲ್ಲಿ ಶ್ರೀ ಬಸವಪ್ರಭು ಸ್ವಾಮೀಜಿಗಳು ಹಾಗೂ ಮಹಾನಗರ ಪಾಲಿಕೆಯ ಪೌರರಾದ ಚಮಾನ್ ಸಾಹೇಬರು ಹಾಗೂ ಶಿವಗಂಗಾ ಶ್ರೀನಿವಾಸ ಅವರು, ಲೋಕಿಕೆರೆ ನಾಗರಾಜ್ ಅವರು, ಆಲೂರು ನಿಂಗರಾಜ್ ಅವರು, ಅಂಜನಪ್ಪನವರು ಹಾಗೂ ಸಂಘಟನೆಯ ಪದಾಧಿಕಾರಿಗಳು ಇತರರು ಉಪಸ್ಥಿತರಿದ್ದರು. KGN ನ್ಯೂಸ್ ರಿಪೋರ್ಟ್. ಶ್ರೀದೇವಿ ಬಾಳೋಬಾಳ. ಎಂಬ ಕುವೆಂಪುರವರ ಕನ್ನಡತನದ ಕವಿತೆಯ ಸಾಲುಗಳು ನಿಮ್ಮೆಲ್ಲರಿಗೂ ಸದಾ ಕನ್ನಡದ ದೀಪ ಹೃದಯಗಳಲ್ಲಿ ಬೆಳಗುತ್ತಿರಲಿ ಎಂದು ಹಾರೈಸ್ತೇನೆ. ಇಂತಹ ಕನ್ನಡತನವನ್ನು ಮೈಗೂಡಿಸಿಕೊಂಡು ಕನ್ನಡದ ಉಳಿವಿಗಾಗಿ ನಮ್ಮ ಸಮಗ್ರ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾದ್ಯಂತ ಕನ್ನಡಿಗರ ಪರ ಹೋರಾಟಗಳಲ್ಲಿ ಅನ್ಯಾಯಗಳ ವಿರುದ್ಧ ಧ್ವನಿಯಾಗಿ ನಿಂತು ಅನೇಕ ಹೋರಾಟಗಳನ್ನು ಮಾಡುತ್ತಾ ಬಂದಿದೆ. ಇಂತಹ ನಮ್ಮ ಸಂಘಟನೆಯ ಸಾರಥ್ಯವನ್ನು ವಹಿಸಿಕೊಂಡಿರುವ ನಮ್ಮ ಸಂಘಟನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದಂತಹ ಶ್ರೀಯುತ ಅವಿನಾಶ್ ರವರು ಜಾತ್ಯತೀತವಾಗಿ, ಪಕ್ಷಾತೀತವಾಗಿ, ಧರ್ಮಾತೀತವಾಗಿ ಈ ನಾಡನ್ನು ಕಟ್ಟು ಬೆಳೆಸ್ತಾ ಇದ್ದಾರೆ. ಶ್ರೀಯುತರು ಬಾಲ್ಯದಿಂದಲೂ ಕೂಡ ಬೆಳೆದು ಬಂದಂಥವರು, ಕನ್ನಡ ಪರ ಹೋರಾಟಗಳಲ್ಲಿ ಕನ್ನಡ ಸಿಂಹವಾಗಿ ಗರ್ಜಿಸಿದಂಥವರು, ಕನ್ನಡದ ಮನಸ್ಸುಗಳನ್ನು ಒಗ್ಗೂಡಿಸಿಕೊಂಡು ಈಗಲೂ ಕೂಡ ಮುನ್ನುಗ್ಗುತ್ತಿದ್ದಾರೆ. ಪ್ರತಿಯೊಬ್ಬ ಸಾಧಕನ ಹಿಂದೆ ಒಬ್ಬ ಸ್ತ್ರೀ